ಬೆಂಗಳೂರು ದಕ್ಷಿಣದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ದುರಂತ ಸಂಭವಿಸಿರುವಂತದ್ದು. ಕಾವೇರಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ನೋಡಿ, ಸ್ಥಳದಲ್ಲಿ 7 ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಹಲವರಿಗೆ ಗಂಭೀರ ಗಾಯವಾಗಿದೆ. ಬೆಂಗಳೂರು ಸಮೀಪದ ತಾವರೆಕೆರೆ ಹೋಬಳಿ ಮಾದಪಟ್ಟಣದಲ್ಲಿ ನಡೆದಂತಹ ಕಲ್ಲು ಕ್ವಾರಿ ದುರಂತದಲ್ಲಿ ಈಗ 7 ಕಾರ್ಮಿಕರು ಅಸುನೀಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ನೋಡಿ, ನಿಜಕ್ಕೂ ಇದು ಘನಘೋರ ದುರಂತ. ಇದು ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ದುರಂತ ಸಂಭವಿಸಿದೆ. ಇವರು ಮೂಲತಃ ಬಿಹಾರದವರು ಅಂತ ಹೇಳಿ ಗೊತ್ತಾಗದೆ ಪಾಪ ಕೆಲಸಕ್ಕಂತ ಹೇಳಿ ಬಂದಿದ್ರು. ಈ ರೀತಿಯಾದಂತಹ ದುರಂತ ಸಂಭವಿಸುತ್ತೆ ಅಂತ ಹೇಳಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಇದು ಆನಂದ ಸ್ವಾಮಿ ಅನ್ನೋರಿಗೆ ಸೇರಿದಂತಹ ಕಾವೇರಿ ಕ್ರಷರ್ನಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡಿ, ಈ ಕ್ವಾರಿ ಮಾಲೀಕನ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ನಿಯಮ ಬಾಹಿರವಾಗಿ ಗಣಿಗಾರಿಕೆ ಈ ಭೀಕರ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರು ಅನುಮತಿ ಕೊಟ್ಟರು ಮಾಡೋದಕ್ಕೆ? ನಿಯಮ ಬಾಹಿರವಾಗಿ ಈ ರೀತಿಯಾದಂತಹ ಈ ಗಣಿಗಾರಿಕೆಯನ್ನ ನಡೆಸ್ತಿದಾರಲ್ಲ, ಇವ್ರಿಗೆ ಯಾರು ಅನುಮತಿಯನ್ನ ಮಾಡಿಕೊಟ್ರು ಹಾಗಾದ್ರೆ ಮಾಡೋದಕ್ಕೆ? ಈಗ 7 ಮಂದಿಯ ಜೀವವನ್ನ ಬಲಿ ಪಡೆದಿದ್ದಾರಲ್ಲ, ಇವರ ನಿರ್ಲಕ್ಷ್ಯವೇ ಎದ್ದು ಕಾಣಿಸ್ತಾ ಇದೆ. ಕಾವೇರಿ ಕ್ರಷರ್ನಲ್ಲಿ 7 ಕಾರ್ಮಿಕರ ದುರಂತ ಅಂತ್ಯ. ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಕಾರ್ಮಿಕರ ಜೀವ ರಕ್ಷಣೆ, ಭದ್ರತೆ ಮಾಲೀಕರ ಕರ್ತವ್ಯ. ನಿಯಮ ಉಲ್ಲಂಘಿಸಿದಂತಹ ಮಾಲೀಕರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ. ಕ್ರಷರ್ ದುರಂತದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ಸಮೀಪದ ತಾವರೆಕೆರೆ ಹೋಬಳಿ ಮಾದಪಟ್ಟಣದಲ್ಲಿ ನಡೆದಂತಹ ಕಲ್ಲು ಕ್ವಾರಿ ದುರಂತದಲ್ಲಿ ಈಗಾಗಲೇ 7 ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಬಂಡೆ ಕುಸಿದು ಮೃತಪಟ್ಟಿದ್ದಾರೆ. ಆನಂದಸ್ವಾಮಿ ಅನ್ನೋರಿಗೆ ಸೇರಿದಂತಹ ಕ್ವಾರಿ ಇದಾಗಿದೆ. ಅವರ ನಿರ್ಲಕ್ಷ್ಯ, ನಿಯಮ ಬಾಹಿರವಾಗಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೇವೆ ಅನ್ನುವಂಥದ್ದು ಇಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತಾಗಿದೆ. ಆ ಟ್ವೀಟ್ ಕೂಡ ಮಾಡಿದ್ದಾರೆ, ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಕಠಿಣ ಕ್ರಮವನ್ನ ಕೈಗೊಳ್ಳುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾರ್ಮಿಕರ ಜೀವ ರಕ್ಷಣೆ, ಅವರಿಗೆ ಭದ್ರತೆ ಕೊಡಬೇಕಾಗಿತ್ತು, ಇಲ್ಲಿ ನಿರ್ಲಕ್ಷ್ಯವನ್ನ ಮರೆದಿದ್ದಾರೆ. ಇಲ್ಲಿ ಕಾರ್ಮಿಕರಿಗೆ ಜೀವ ರಕ್ಷಣೆ ಕೊಡುವಂಥದ್ದು, ಅವರಿಗೆ ಭದ್ರತೆಯನ್ನ ಒದಗಿಸುವಂಥದ್ದು ಅದು ಮಾಲೀಕರ ಕರ್ತವ್ಯ. ಆದ್ರೆ ಈ ರೀತಿಯಾಗಿ ಬೇಜವಾಬ್ದಾರಿತನ ಮೆರೆದಿದ್ದಾರಲ್ಲ, ಇದಕ್ಕೆ ಯಾರ ಹೊಣೆ? ಈಗ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲೇ ಆಗತ್ತೆ. ಯಾಕಂದ್ರೆ ಈಗ ಒಬ್ರಲ್ಲ ಇಬ್ರಲ್ಲ 7 ಮಂದಿಯ ಜೀವವನ್ನ ಬಲಿ ಪಡೆದುಕೊಂಡಿದ್ದಾರಲ್ಲ.